नियतिदृशितमो बन्धमोक्षाश्च यस्मात् स्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दाव्ययो यो गुरुरविपरमः चिन्तयेतं महान्तम् जन्माद्यस्य यतोन्मयाधितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಮದ್ಭಾಗವತ ದ್ವಿತೀಯ ಸ್ಕಂದ 5ನೇ ಅಧ್ಯಾಯದಲ್ಲಿ 31ನೇ ಶ್ಲೋಕ ಸೃಷ್ಟಿ ಪ್ರಕರಣ, ಸೃಷ್ಟಿಯ ವಿಚಾರವನ್ನು ನಾವು ನೋಡ್ತಾ ಇದ್ದೀವಿ. ಪಂಚಭೂತಗಳ ಸೃಷ್ಟಿಯನ್ನು ಕೂಡ ಹೇಳಿದ್ದಾರೆ. ತೈಜಸಾತ್ತು ವಿಕುರ್ವಾಣಾತೀಂದ್ರಿಯಾಣಿ ದಶಾಭವನ್ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಬುದ್ಧಿ ಪ್ರಾಣಸ್ತು ತೈಜಸಃ. ಕಾಲ ಕರ್ಮ ಸ್ವಭಾವಕ್ಕೆ ಈ ಸ್ವಭಾವಗಳಿಂದ ವಿಕಾರವನ್ನು ಹೊಂದಿದ ತೈಜಸ ಅಹಂಕಾರ, ಆ ತೈಜಸ ಅಹಂಕಾರದಿಂದ 10 ಇಂದ್ರಿಯಗಳು ಹುಟ್ಟಿತು ಅಂತ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಹಾಗೆ ಅಂತ. ಜ್ಞಾನವನ್ನು ಉಂಟು ಮಾಡುವುದರಿಂದ ಅದನ್ನ ಜ್ಞಾನಶಕ್ತಿ ಅಂತ ಕರೀತಾರೆ. ಹಿಂದೆನೇ ನಾವು ನೋಡಿದ್ದೀವಿ. ಜ್ಞಾನವನ್ನು ಉಂಟು ಮಾಡುವುದರಿಂದ ಅಂದ್ರೆ ಜ್ಞಾನವನ್ನು ಉಂಟು ಮಾಡುವ ಶಕ್ತಿ ಇರುವುದರಿಂದ ಅದನ್ನ ಜ್ಞಾನೇಂದ್ರಿಯಗಳು ಅಂತ ಕರೀತಾರೆ. ಇನ್ನು ಕರ್ಮಗಳನ್ನ ಮಾಡುವ ಶಕ್ತಿ ಇರುವುದರಿಂದ ಕರ್ಮೇಂದ್ರಿಯಗಳು ಅಂತ ಕರೀತಾರೆ. ಈ ಇಂದ್ರಿಯಗಳಿಗೆ ಅದು ಜಡ, ಅವುಗಳನ್ನ ನಿಯಮನ ಮಾಡೋದು, ಅವುಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಬುದ್ಧಿ ಅಂತ, ಬುದ್ಧಿ ಬೇಕು. ಆ ಬುದ್ಧಿಗೆ ಅಭಿಮಾನಿಯಾದವರು ಉಮೆ ಅಂತ ಕರೀತಾರೆ. ಮತ್ತು ಕರ್ಮಗಳನ್ನು ಮಾಡುವ ಶಕ್ತಿಯನ್ನು ಕೊಡುವುದಕ್ಕಾಗಿ ಅಹಂಕಾರಿಕ ಪ್ರಾಣ ಅಂತ ಕರೀತಾರೆ. ಅವರನ್ನು ಕೂಡ ಪರಮಾತ್ಮ ಸೃಷ್ಟಿ ಮಾಡಿದ ಅಂತ. ಒಟ್ಟು ಬುದ್ಧಿ ಅಭಿಮಾನಿ ದೇವತೆ ಮತ್ತು ಕರ್ಮಗಳನ್ನು ಮಾಡುವುದಕ್ಕೆ ಶಕ್ತಿಯನ್ನು ಕೊಡತಕ್ಕ ಅಹಂಕಾರಿಕ ಪ್ರಾಣ ಅಂತ ಕರೀತಾರೆ. ಅವರನ್ನು ಕೂಡ ಪರಮಾತ್ಮ ಸೃಷ್ಟಿ ಮಾಡಿದ ಅಂತ. ಒಟ್ಟು ಜ್ಞಾನಶಕ್ತಿ ಕ್ರಿಯಾಶಕ್ತಿ ಬುದ್ಧಿ ಪ್ರಾಣಸ್ತು ಅಂತ. ಇದು ತೈಜಸ ಅಹಂಕಾರದಿಂದ ಹುಟ್ಟಿದವು ಅಂತ. ಶ್ರೋತ್ರ ತ್ವಘ್ರಾಣ ದೃಗ್ ಜಿಹ್ವಾವಾಗ್ ದೋರ್ಮೇಢ್ರಾಂಘ್ರಿ ಪಾಯವಃ ಯಯೇತೆ ಅಸಂಗತಾಭಾವ ಭೂತೇಂದ್ರಿಯ ಮನೋಗುಣಾಃ ಯದಾಯತನ ನಿರ್ಮಾಣೇನ ಶೇಕುಃ ಬ್ರಹ್ಮವಿತ್ತಮ. ಅದೇ ಯಾವುದು ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ ಯಾವುದು ಹಾಗೆಂದ್ರೆ ಶ್ರೋತ್ರ ಅಂದ್ರೆ ಶ್ರವಣೇಂದ್ರಿಯ, ತ್ವಗಿಂದ್ರಿಯ, ಘ್ರಾಣೇಂದ್ರಿಯ, ದೃಕ್ ಚಕ್ಷುರೇಂದ್ರಿಯ, ಜಿಹ್ವ ರಸನೇಂದ್ರಿಯ. ಇದು 5 ಜ್ಞಾನೇಂದ್ರಿಯಗಳು. ವಾಗ್ ಅಂದ್ರೆ ವಾಗ್ ಶಕ್ತಿ ಅಂದ್ರೆ ಮಾತನಾಡುವ ಶಕ್ತಿ. ದೋಹೋ ಅಂದ್ರೆ ಕೈಗಳು. ಮೇಢ್ರ ಅಂಘ್ರಿ ಪಾಯವಹ, ಹಾಗೆ ಅಂತ. ಮೇಢ್ರ ಅಂದ್ರೆ ಜನನೇಂದ್ರಿಯ, ಅಂಘ್ರಿ ಅಂದ್ರೆ ಪಾದಗಳು, ಪಾಯವಹ ಅಂದ್ರೆ ಮಲ ವಿಸರ್ಜನೆ ಮಾಡತಕ್ಕ ಇಂದ್ರಿಯಗಳು ಅಂತ. ಇದು 5 ಕರ್ಮೇಂದ್ರಿಯಗಳು. ಇದಕ್ಕೆ ಅಭಿಮಾನಿ ದೇವತೆಗಳು ಸೃಷ್ಟವಾದರು ಅಂತ. ಒಟ್ಟು 24 ತತ್ವಗಳು ಅವುಗಳ ಸೃಷ್ಟಿಯನ್ನ ಹೇಳಿದರು. ಈ ತತ್ವಗಳು ಏತೆ ಅಸಂಗತಾಭಾವ, ಅವರು ಒಟ್ಟಿಗೆ ಇರಲ್ಲವಂತೆ. ಈ ಪಂಚಭೂತಗಳು, 10 ಇಂದ್ರಿಯಗಳು ಮತ್ತು ತೈಜಸ ಬುದ್ಧಿ, ಪ್ರಾಣ, ಮನಸ್ಸು, ಸತ್ವಗುಣ, ರಜೋಗುಣ, ತಮೋಗುಣ, ಶಬ್ದ ಮುಂತಾದ ತನ್ಮಾತ್ರೆಗಳು, ಮಹತ್ತತ್ವ, ಅಹಂಕಾರ ತತ್ವ, ಈ ಎಲ್ಲಾ ಪದಾರ್ಥಗಳು ಕೂಡ
ಒಂದರ ಜೊತೆಗೆ ಒಂದು ಬೆರೆಯಕ್ಕಾಗದೆ ಅದು ಜಡಭೂತವಾದದ್ದು. ಅವುಗಳು ಬೆರೆಯಕ್ಕಾಗ್ತಾ ಇಲ್ಲ. ಇದು ಬೆರೆತರನೇ ಬ್ರಹ್ಮಾಂಡ ಬರೋದು. ಆ ಬ್ರಹ್ಮಾಂಡ ನಿರ್ಮಾಣ ಆಗೋದಕ್ಕೆ ಅದಕ್ಕೊಂದು ಶಕ್ತಿ ಬೇಕು. ಇದನ್ನೆಲ್ಲ ಬೆರೆಸುವ ಶಕ್ತಿ. ಹಾಲಿಗೆ ಹೆಪ್ಪು ಹಾಕಬೇಕು, ಅದನ್ನ ಬೆರಿಬೇಕು. ಮೊಸರು ಬೆರೆತರನೇ ಅದು ಹೆಪ್ಪ ಆಗೋದು. ಆದರೆ ಒಂದು ಪಾತ್ರೆಯಲ್ಲಿ ಹಾಲು, ಒಂದು ಪಾತ್ರೆಯಲ್ಲಿ ಮೊಸರು ಇದ್ರೆ ಅದು ಹೆಪ್ಪ ಆಗೋದಿಲ್ಲ. ಅದು ಹೆಪ್ಪ ಹಾಕ್ಬೇಕಂದ್ರೆ ಒಂದು ಚೇತನ ಶಕ್ತಿ ಬೇಕು, ಹೆಪ್ಪ ಹಾಕುವ ಶಕ್ತಿ ಬೇಕು. ಆ ರೀತಿಯಾಗಿ ತತ್ವಗಳು ಇದ್ರೂ ಕೂಡ ಬ್ರಹ್ಮಾಂಡ ಸೃಷ್ಟವಾಗಲಿಲ್ಲ. ಯಾಕೆ? ಅವುಗಳಿಗೆ ಒಟ್ಟು ಸೇರುವ ಶಕ್ತಿ ಇಲ್ಲ. ಹಾಗೆ ಅಂತ ನೋಡಿ. ನ ಶೇಕುಹು ಬ್ರಹ್ಮವಿತ್ತಮ ಬ್ರಹ್ಮಾಂಡಸ್ಯ ನಿರ್ಮಾಣೆ ಜನನೆ ನ ಶೇಕುಹು ಅಂದ್ರೆ ನ ಶಕ್ತಿಮಂತಹ ನ ಆಸನ್ ಅಂತ ಬರೀತಾರೆ. ಬ್ರಹ್ಮಾಂಡ ನಿರ್ಮಾಣ ಮಾಡೋದಕ್ಕೆ ಶಕ್ತಿ ಇಲ್ಲ ಅವುಗಳಿಗೆ. ತದಾ ಸಂಹತ್ಯ ಚಾನ್ಯೋನ್ಯಂ ಭಗವತ್ ಶಕ್ತಿ ಚೋದಿತಾ ಸದಸತ್ವಮುಪಾದಾಯ ನೋಭಯಂ ಸಸೃಜುರ್ಯದಃ. ಆಗ ಆ ದೇವತೆಗಳೆಲ್ಲ ಹಿಂದೆ ಏನು ಹೇಳಿದ್ರು, 24 ತತ್ವಾಭಿಮಾನಿ ದೇವತೆಗಳು ಅಂತ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಆ ತತ್ವಾಭಿಮಾನಿ ದೇವತೆಗಳು ಪ್ರಾರ್ಥನೆಯನ್ನ ಮನ್ನಿಸಿ ಪ್ರಸನ್ನನಾದ ಪರಮಾತ್ಮ ಅವುಗಳನ್ನ ಒಟ್ಟು ಸೇರಿಸುವುದಕ್ಕಾಗಿ ಅವುಗಳಲ್ಲಿ ಪ್ರವೇಶ ಮಾಡ್ತಾನೆ. ಆ 24 ತತ್ವಗಳಲ್ಲೂ ಕೂಡ ಪ್ರವೇಶ ಮಾಡ್ತಾನೆ. ಕೇಶವ, ನಾರಾಯಣ, ಮಾಧವ ಅಂತ 24 ರೂಪ ಹೇಳ್ತೀವಿ ನೋಡಿ. 24 ರೂಪ ತೆಗೆದುಕೊಂಡು ಪರಮಾತ್ಮ ಪ್ರವೇಶ ಮಾಡಿದ ಅಂತ ಮಾಡಿ ಅವುಗಳಿಗೆ ಶಕ್ತಿ ಪ್ರದನಾದ, ಒಂದಕ್ಕೊಂದು ಸೇರೋದಕ್ಕೆ ಶಕ್ತಿಯನ್ನು ಕೊಟ್ಟ ಅಂತ. ಈ ರೀತಿಯಾಗಿ ಹರಿಯಿಂದ ಪ್ರೇರಿತವಾದ ಪಂಚಭೂತಗಳೆಲ್ಲ ಪರಸ್ಪರ ಸೇರಿ ಪೃಥ್ವಿ, ಅಪ್, ತೇಜಸ್ಸು, ವಾಯು, ಆಕಾಶ ಅಂತ ಬ್ರಹ್ಮಾಂಡದ ಸೃಷ್ಟಿ ಆಯಿತು ಅಂತ ಹೇಳ್ತಾರೆ. ಪಂಚಭೂತವಾದ ಈ ಬ್ರಹ್ಮಾಂಡ ಸೃಷ್ಟ ಆಯಿತು. ಪಂಚಭೂತಗಳೇ ಉಪಾದಾನ ಕಾರಣ, ಅವುಗಳೆಲ್ಲ ಸೇರಿ ಈ ಬ್ರಹ್ಮಾಂಡ ಸೃಷ್ಟಿಯಾಯಿತು ಅಂತ ಒಟ್ಟು. ಅದೆಂಥದದು ಹಾಗೆಂದ್ರೆ ಸದಸತ್ವಂ ಉಪಾದಾಯ ನೋಭಯಂ ಸಸೃಜುಹು ಅಂತ ಹೇಳ್ತಾ ಇದ್ದಾರೆ. ಅದು ಆ ಬ್ರಹ್ಮಾಂಡ ನಮಗೆ ಭಯವನ್ನು ಉಂಟು ಮಾಡುತ್ತದೆ. ಯಾಕೆ? ಅದು ಬಿಟ್ಟು ನಮ್ಮನ್ನ ಹೊರಗೆ ಕಳಿಸೋದೇ ಇಲ್ಲ ನೋಡಿ. ಭೂಮಿಯನ್ನು ಬಿಟ್ಟು ಮೇಲಿನ ಲೋಕಕ್ಕೆ ಹೋಗ್ಬೇಕು, ಸತ್ಯಲೋಕ ತನಕ ಬೇಕಾದ್ರೂ ಹೋಗ್ಬೋದು, ಅದಕ್ಕಿಂತ ಮೇಲೆ ಪರಮಾತ್ಮನ ಲೋಕಕ್ಕೆ ಹೋಗ್ಬೇಕಲ್ವ. ಸೊ ಅದರಿಂದ ಈ ಸಂಸಾರ ಅವಸ್ಥೆ ಅದು ಭಯದಾಯಕ. ಅದು ನೋಭಯಂ ಸಸೃಜುಹು ಅಂತ ಹೇಳ್ತಾ ಇದ್ದಾರೆ. ಸದಸತ್ ಅಂತ ಒಂದು ಪದ ಬಳಸಿದ್ದಾರೆ. ಸದಸತ್ವಂ ಉಪಾದಾಯ ಹಾಗೆ ಅಂತ. ಸದಸತ್ ಅಂದ್ರೆ ಇದೆ ವ್ಯಕ್ತ ಅವ್ಯಕ್ತವಾದ ಅಂತ ಅರ್ಥ ನೋಡಿ. ಪಂಚಭೂತಗಳಲ್ಲಿ ಕೆಲವುದು ಕಣ್ಣಿಗೆ ಕಾಣಿಸ್ತದೆ, ಕೆಲವುದು ಕಣ್ಣಿಗೆ ಕಾಣಿಸೋದಿಲ್ಲ. ಪೃಥ್ವಿ, ನೀರು, ಅಗ್ನಿ ಈ ಮೂರೂ ಕೂಡ ಕಣ್ಣಿಗೆ ಕಾಣಿಸ್ತದೆ, ವ್ಯಕ್ತವಾದದ್ದು. ಸತ್ ಅಂತ ಅರ್ಥ. ಅಸತ್ ಅಂದ್ರೆ ಅವ್ಯಕ್ತವಾದದ್ದು, ಕಣ್ಣಿಗೆ ಕಾಣದೇ ಇರೋದು. ವಾಯು ಮತ್ತು ಆಕಾಶ ಅಂಥ ಒಂದು ಪದಾರ್ಥಗಳನ್ನ, ತತ್ವಗಳನ್ನ ಉಪಾದಾನವಾಗಿ ಮಾಡಿಕೊಂಡು ಪರಮಾತ್ಮ ಪಂಚಭೂತಗಳೇ ಉಪಾದಾನ, ಅದರಿಂದ ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ವರ್ಷಪೂಗ ಸಹಸ್ರಾಂತೆ ತದಂಡ ಮುದಕೇಶಯಂ ಕಾಲಕರ್ಮ ಸ್ವಭಾವಸ್ಥೋ ಜೀವೋ ಜೀವಮಜೀಜನತ್. ಬ್ರಹ್ಮಾಂಡಂತರತ ಹರೇಹೇ ವಿರಾಟ್ ರೂಪೇಣ ವ್ಯಕ್ತಿಂ ವಕ್ತುಂ. ಈಗ ವಿರಾಟ್ ರೂಪ ಹಿಂದೆ ಹೇಳಿದರು. ಪರಮಾತ್ಮ 14 ಲೋಕಗಳನ್ನು ಕೂಡ ತನ್ನ ಬೃಹದಾಕಾರವಾದ ರೂಪ ವಿರಾಟ್ ರೂಪ ಅಂತ ಅದರಲ್ಲಿ ಧರಿಸಿದ್ದಾನೆ ಅಂತ. ಪಾತಾಳ ಲೋಕ ಪಾದದಲ್ಲಿ ಇದೆ, ಸತ್ಯಲೋಕ ಆ ಪರಮಾತ್ಮನ ತಲೆಯಲ್ಲಿ ಆಶ್ರಯ ಪಡ್ಕೊಂಡು ಇದೆ, ಹಾಗೆ ಅಂತ ವಿರಾಟ್ ರೂಪ ಅಂತ. ಆ ವಿರಾಟ್ ರೂಪವನ್ನು ಹೇಳುವುದಕ್ಕಾಗಿ ಬ್ರಹ್ಮಾಂಡ ಬ್ರಹ್ಮಣ ಪ್ರಕಾರಂ ತಾವದಾಹ. ತತ್ಪೂರ್ವದಲ್ಲಿ ಪರಮಾತ್ಮ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಲಿಕ್ಕೆ ಪೂರ್ವದಲ್ಲಿ ಏನ್ ಮಾಡಿದ ಪರಮಾತ್ಮ,
ಆವರಣ. ಆ ಬ್ರಹ್ಮಾಂಡದ ಆವರಣ ಅಂದರೆ ಯಾವುದು? ನೀರು. ಆ ನೀರಿನಲ್ಲಿ ಬ್ರಹ್ಮಾಂಡ ಇತ್ತಂತೆ. ಬ್ರಹ್ಮಾಂಡದಲ್ಲಿ ಪ್ರವೇಶ ಮಾಡಿ ಪರಮಾತ್ಮ 1000 ವರ್ಷ ಅಲ್ಲೇ ಇರ್ತಾನೆ. ಆ ತತ್ವಗಳಿಂದೆಲ್ಲ ಸೇರಿ 24 ತತ್ವಗಳನ್ನು ಸೇರಿ ಬ್ರಹ್ಮಾಂಡದಲ್ಲಿ ಪ್ರವೇಶ ಮಾಡಿ ತಾನಿರ್ತಾನೆ. 1000 ವರ್ಷ ಇದ್ದು ತದನಂತರ ವಿರಾಟ್ ರೂಪದಲ್ಲಿ ಅಲ್ಲಿಂದ ಹೊರಗೆ ಬರಬೇಕಲ್ವಾ ಲೋಕಗಳು, ಅದನ್ನ ಬೃಹದಾಕಾರವಾಗಿ ಮಾಡಿದ. ಅದಕ್ಕೆ ಒಂದು ಸ್ಥೂಲ ರೂಪವನ್ನು ಕೊಟ್ಟ ಅಂತ ಹೇಳ್ತಾ ಇದ್ದಾರೆ. ವರ್ಷಪೂಗ ಸಹಸ್ರಾಂತೆ ತದಂಡಂ ಉದಕೇಶಯಂ ಕಾಲಕರ್ಮ ಸ್ವಭಾವಸ್ಥೋ ಅಜೀವೋ ಅಜೀವಂ ಅಜೀಜನತ್ ಅಂತ ಇದೆ. ಅಜೀವ ಅಪಿ ಮಹಾತೇಜಸ್ತ್ವಥಾ ಅಥವಾ ಜೀವಯನ್ ಜಗತಿ ಇತಿ ಸ್ಕಾಂದೆ ಅಂತ ಇದೆ. ಆಚಾರ್ಯರು ಕೂಡ ತಾತ್ಪರ್ಯದಲ್ಲಿ ಇದನ್ನ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮ 1000 ವರ್ಷ ನೀರಿನಲ್ಲಿ ಇದ್ದು ತಾನು ವಿರಾಟ್ ರೂಪನಾಗಿ ಪ್ರಕಟಗೊಂಡು ಆ ಲೋಕಗಳನ್ನು ಕೂಡ ಭೂಮಿಯಲ್ಲಿ ಇರತಕ್ಕ ಲೋಕ, ಭೂಲೋಕ ಅದು ಬೃಹದಾಕಾರ ಆಗುವಂತೆ, ಪಾದದಲ್ಲಿ ಇರತಕ್ಕ ಪಾತಾಳ ಲೋಕ ಅದು ಕೂಡ ಬೃಹದಾಕಾರ, ಅದು ಸ್ವಲ್ಪ ದೊಡ್ಡದಾಗಬೇಕಲ್ವ. ಸೂಕ್ಷ್ಮವಾಗಿ ಇದ್ರೆ ಜೀವರು ವಾಸ ಮಾಡೋದು ಕಷ್ಟ ಇದೆ. ಅದರಿಂದ ಅದನ್ನ ಉಪಚಯ ಮಾಡಿದ, ದೊಡ್ಡದನ್ನಾಗಿ ಮಾಡಿದ ಅಂತ ಹೇಳ್ತಾ ಇದ್ದ. ಈ ರೀತಿಯಾಗಿ 1000 ವರ್ಷ ಕಾಲ ತತ್ವಾಭಿಮಾನಿ ದೇವತೆಗಳ ಜೊತೆಗೆ ಪರಮಾತ್ಮ ನೀರಿನಲ್ಲೇ ಇದ್ದದ್ದು. ತದನಂತರ ಸರ್ವ ಜೀವರಲ್ಲೂ ಕೂಡ ಶ್ರೇಷ್ಠರಾದವರು ಯಾರು? ಚತುರ್ಮುಖ ಬ್ರಹ್ಮದೇವರು. ಅಂಥವರನ್ನು ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿ ಅವರಂತರ್ಯಾಮಿಯಾಗಿ ತಾನು ಇದ್ದು ಆ ರೂಪವನ್ನೆಲ್ಲ ಪ್ರಕಟಗೊಳಿಸಿದ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಬ್ರಹ್ಮದೇವರು ಸೃಷ್ಟಿ ಮಾಡಿದಂತೆ ಕಾಣಿಸ್ತದೆ, ಆದರೆ ಬ್ರಹ್ಮದೇವರು ಒಳಗಿದ್ದು ಪರಮಾತ್ಮ ಮಾಡಿದ್ದು ಇದು ಬ್ರಹ್ಮದೇವರು ಹೇಳಿದ ಮೇಲೆ ಗೊತ್ತಾಗ್ತದೆ ನೋಡಿ. ಆ ದೇವರನ್ನ ಅಜೀವ ಅಂತ ಕರೆದಿದ್ದಾರೆ. ಅಂದ್ರೆ ಏನು? ಜೀವನ ಅಲ್ಲದವ ಅಂತ, ಜೀವನಿಗಿಂತ ವಿಲಕ್ಷಣನಾದವ ಪರಮಾತ್ಮ ಹಾಗೆ ಅಂತ. ಸಯೇಷ ಪುರುಷಸ್ತಸ್ಮಾದಂಡಂ ನಿರ್ಭಿದ್ಯ ನಿರ್ಗತಃ ಸಹಸ್ರೋರ್ವಂಗ್ರಿ ಬಾಹ್ವಕ್ಷಿಃ ಸಹಸ್ರಾನನ ಶೀರ್ಷವಾನ್. ಈ ರೀತಿಯಾಗಿ ಬ್ರಹ್ಮಾಂಡ ಬ್ರಹ್ಮಣಂ ಉಕ್ತ್ವ, ಆ ಬ್ರಹ್ಮಾಂಡ ದೊಡ್ಡದಾಯ್ತು. ಬ್ರಹ್ಮಾಂಡ ದೊಡ್ಡದಾಯ್ತು ಅಂದ್ರೆ ಬ್ರಹ್ಮಾಂಡದಲ್ಲಿ ಇರತಕ್ಕ ಲೋಕಗಳು ದೊಡ್ಡದಾಯ್ತು. ತತ್ರ ಪುರುಷ ರೂಪೇಣ ಭಗವತಃ ಪ್ರಾದುರ್ಭಾವಮ. ತದನಂತರ 1000 ವರ್ಷದ ನಂತರ ಪರಮಾತ್ಮ ಪುರುಷ ರೂಪದಿಂದ ಅಂದ್ರೆ ವಿರಾಟ್ ರೂಪದಿಂದ ಪರಮಾತ್ಮ ಪ್ರಕಟನಾದ. ಯಹ ಮಹತ್ತತ್ವಾದಿ ಬ್ರಹ್ಮಾಂಡ ಅಂತ ಪದಾರ್ಥ ಜನಕಃ. ಬ್ರಹ್ಮಾಂಡದ ಒಳಗಿರುವ ಪದಾರ್ಥಗಳನ್ನೆಲ್ಲ ಯಾರು ಪರಮಾತ್ಮ ಸೃಷ್ಟಿ ಮಾಡಿದನಲ್ಲ ಅಂತ ಪರಮಾತ್ಮ ಅಂಡಂ ನಿರ್ಭಿದ್ಯ, ಆ ಅಂಡಗಳನ್ನೆಲ್ಲ ಬೇರ್ಪಡಿಸಿಕೊಂಡು ಬ್ರಹ್ಮಯಿತ್ವ ಅಂದ್ರೆ ತಸ್ಮಾದಂಡಾತ್ ಅಭಿವ್ಯಾಪ್ಯ ಪುರುಷನಾಮ ಸನ್ ನಿರ್ಗತಃ ನಿತರಾಂ ಪ್ರಕಾಶಿತಃ. ಪುರುಷ ಎನ್ನುವ ರೂಪದಿಂದ ಅವನು ಪ್ರಕಾಶಮಾನವಾಗಿ ಇದ್ದ, ಪ್ರಾದುರ್ಭಾವವನ್ನು ಹೊಂದಿದ ಬ್ರಹ್ಮಾಂಡದಿಂದ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಬ್ರಹ್ಮಾಂಡದ ಸೃಷ್ಟಿಯನ್ನ ಹೇಳ್ತಾರೆ. ಆ ಪರಮಾತ್ಮ ಹೇಗಿದ್ದ, ಅದರಿಂದ ಅವನಿಗೆ ಪರಮಪುರುಷ ಅಂತ ಹೇಳ್ತಾರೆ. ಆ ಪರಮಾತ್ಮನಿಗೆ ಪರಮಪುರುಷ ಅಂತ ಹೆಸರು. ಅವನು ಬ್ರಹ್ಮಾಂಡದಲ್ಲಿ ತೇಜಸ್ಸಿನಿಂದ ವ್ಯಾಪ್ತನಾಗಿ ಪ್ರಕಾಶಮಾನವಾಗಿ ಇದ್ದ. ಪುರುಷ ಅಂತಲೂ ಕರೀತಾರೆ, ಲೋಕ ವಿಲಕ್ಷಣ ಹಾಗೆ ಅಂತ ತನ್ನ ತೋರಿಸಿಕೊಳ್ಳುವುದಕ್ಕಾಗಿ ಪರಮಾತ್ಮ ಏನ್ ಮಾಡಿದ, ಅನಂತ ಸಹಸ್ರ ಅಂತ ಇದೆ, ಸಹಸ್ರ ಊರು ತೊಡೆಗಳು, ಸಾವಿರಾರು ತೊಡೆಗಳು, ಕಾಲುಗಳು, ತೋಳುಗಳು, ಕಣ್ಣುಗಳು, ಮುಖಗಳು, ತಲೆಗಳು ಉಳ್ಳವನಾಗಿ ಪರಮಾತ್ಮ ಜ್ವಲಿಸಿದ ಅಂತ ಹೇಳ್ತಾ ಇದ್ದಾರೆ ನೋಡಿ. ಪುರುಷ ಸೂಕ್ತದಲ್ಲಿ ಈ ವಿಚಾರವನ್ನ ತಿಳಿಸ್ತಾ ಇದ್ದಾರೆ.
ಈ ರೀತಿಯಾಗಿ ಪರಮಾತ್ಮ ಬ್ರಹ್ಮಾಂಡ ಪೂರ್ವದಲ್ಲಿ ನೀರಿನಿಂದ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ ಆ ಬ್ರಹ್ಮಾಂಡದ ಎಲ್ಲ ಕಣಕಣಗಳಲ್ಲೂ ಕೂಡ ಪ್ರವೇಶ ಮಾಡಿ ಮನುಷ್ಯ ರೂಪಕ್ಕಿಂತ ವಿಲಕ್ಷಣನಾಗಿ ಸಾವಿರ ಅಂದ್ರೆ ಅನಂತ ಅಂತ ಅರ್ಥ ಬರೀತಾರೆ, ಅನಂತ ಅವಯವಗಳು ಉಳ್ಳವನಾಗಿ ಪ್ರಕಾಶಮಾನವಾಗಿ ಇದ್ದ ಅಂತ ಒಟ್ಟು ಹೇಳ್ತಾರೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.